ಇದ್ದಕ್ಕಿದ್ದಂತೆ ಚಾಮರಾಜಪೇಟೆಯಲ್ಲಿ 150 ಗುಂಡಿಗಳಲ್ಲಿ 140 ಗುಂಡಿ ಮುಚ್ಚಿದೀವಿ. ಆದ್ರೆ ಒಂದೊಂದು ಗುಂಡಿಗೆ ಬರೋಬ್ಬರಿ 1 ಲಕ್ಷ ಆಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ 140 ಗುಂಡಿಗಳಿಗೆ ಏನಿಲ್ಲ ಅಂತಂದ್ರು 1.4 ಕೋಟಿ. 140 ಗುಂಡಿ ವೆಚ್ಚ ಒಂದು ಗುಂಡಿಗೆ 1 ಲಕ್ಷ ರೂಪಾಯಿ. ಅಂದ್ರೆ 140 ಗುಂಡಿ ಮುಚ್ಚಲಿಕ್ಕೆ 1 ಕೋಟಿ 40 ಲಕ್ಷ ಖರ್ಚಾಗಿದೆ. ಬರೀ ಕೇವಲ ಬುಟ್ಟಿ ಮುಚ್ಚೋಕೆ 1.4 ಕೋಟಿ ಖರ್ಚು ಮಾಡಿದ್ದಾರೆ. ಕೇಳಿದ್ರೆ ನಿಮ್ಗೂ ನಗು ಬರ್ದಿದೆ ಅಂತ ಅನ್ನಿಸ್ಬೋದು. ಆದ್ರೆ ನಾವು ಕಷ್ಟಪಟ್ಟು ಕಟ್ಟುವಂತಹ ಟ್ಯಾಕ್ಸ್ ನಿಂದ ಮುಚ್ತಿರುವಂತಹ ಗುಂಡಿಗಳದು. ಗುಂಡಿಗೊಂದು ಲಕ್ಷ. ಗುಂಡಿ ಎಷ್ಟಡಿ ಇರ್ಬೋದು? 20 ಅಡಿ ಇರ್ಬೋದಾ, ಇಲ್ಲ 10 ಅಡಿ ಇರ್ಬೋದಾ, ಅಥವಾ 5 ಅಡಿ ಇರ್ಬೋದಾ? ಎಷ್ಟಿರ್ಬೋದು? ನಾಚಿಕೆ ಆಗಲ್ಬನ್ರಿ ಅಧಿಕಾರಿಗಳೇ, ಅಧಿಕಾರ ನಡೆಸ್ತಾ ಇರತಕ್ಕಂತ ಸರ್ಕಾರ. ಇಷ್ಟೆಲ್ಲ ಖರ್ಚಾಗಿದೆಯಲ್ಲ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಈಗಿನ ಸರ್ಕಾರಕ್ಕೆ ಸರಿಯಾಗಿ ಬೆಂಡಿದ್ದಾರೆ. ಇಷ್ಟೊಂದೆಲ್ಲ ಖರ್ಚು ಮಾಡಿ ಗುಂಡಿನ ಮುಗಿಸಿರುವಂತಹ ರಾಜಕಾರಣಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.